ಏನೇನು ಮೂಲಭೂತ ಸೌಲಭ್ಯಗಳು ನಾವೀಗಾಗಲೇ ಹಿಂದೆ ಕೃಷ್ಣಾನಗರ ಮಾಡಿದಾಗ ಕೆಲವು ಆಲೋಚನೆಗಳಿಂದ ಹಿಂದುಳಿದು ಸ್ಮಶಾನ ಇಲ್ಲದೆ ಭಾಳ ಜನ ಸಾವಾದ ನಂತರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಹಾಗಾಗಿ ಸರಿ ಕಮಿಷನರು ಎರಡು ಕಡೆ ಮಾಡಬೇಕು ಅಂತ ಒಂದು ಕಡೆ ಈಗಾಗಲೇ ಬೋನಹಳ್ಳಿ ಹತ್ರ ಒಂದು ಸ್ಮಶಾನವನ್ನು ಕಾಂಪೌಂಡ್ ಮುಗಿಸಿದ್ದಾರೆ. ಕಾಂಪೌಂಡ್ ಮುಗಿಸಿ ಭಾಳ ಉತ್ತಮವಾಗಿ ಬಂದರಿಗೆ ಕೂರಲಿಕ್ಕೆ ಮತ್ತು ಮಳೆಗಾಲದಲ್ಲಿ ಬಂದರೆ ಸೀಟು ಏನೇನು ಸೌಲಭ್ಯಗಳು ಬೇಕು ಹೈಟೆಕ್ ಸ್ಮಶಾನವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದು ಸ್ಮಶಾನಕ್ಕೆ ಈಗಾಗಲೇ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಸಾರ್ವಜನಿಕರು ನಾವು ಬಂದಾಗ ಭಾಳ ಜನ ಬರೋರು ಬಾಡಿ ಇಟ್ಕೊಂಡು ನಾವೆಲ್ಲಿ ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು. ಪ್ರಥಮವಾಗಿ ಪ್ರಥಮವಾಗಿ ರೈತರ ಬೇಡಿಕೆಯನ್ನು ಅದನ್ನು ಮುಗಿಸಿದ್ದೀವಿ. ನಮ್ಮ ಅಧಿಕಾರಿಗಳು ಎಲ್ಲ ವಿಚಾರದಲ್ಲೂ ಸಹಿತ ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡದ್ದು ಯಾವಾಗ ಅಂದರೆ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಿಂದಲೂ ಕಮಿಷನರ್ನ ಸೆಕ್ರೆಟರಿಯವರು, ಕಾರ್ಯದರ್ಶಿಯವರು ಇಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಪರಿಶೀಲಿಸಿ ಕರ್ನಾಟಕ ರಾಜ್ಯದ ಎಲ್ಲ ಕಮಿಷನರು TPM AWL ಒಂದು ಸಾರಿ ಬಂದರು. ನೀವು ಫೋಟೋ ನೋಡಿರ್ಬೋದು, ಅದರೊಳಗೆಲ್ಲ ಉಳ್ಗಡೆ ನಾವು ಎಕ್ಸ್ಪ್ಲೈನ್ ಮಾಡಿರೋದು. ಇಡೀ ರಾಜ್ಯದಲ್ಲೇ ಇದು ಪ್ರಥಮ 1145 ಎಕರೆ ಹೈಟೆಕ್ ಆಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಸಹಿತ ಸರ್ಕಲ್ಗಳು 80 ಅಡಿ ರಸ್ತೆ, 40 ಅಡಿ ರಸ್ತೆ, 30 ಅಡಿ ರಸ್ತೆ, ಆಮೇಲೆ ಇನ್ನು ಮುಂದೆ ಸಿಗ್ನಲ್ಗೂ ಸಹಿತ ತೊಂದರೆ ಆಗಬಾರ್ದು. ಎಷ್ಟು ಟ್ರಾಫಿಕ್ ಸಮಸ್ಯೆ ಬಂದಾಗೂ ಸಹಿತ ಸಿಗ್ನಲ್ಗಳು ಪ್ರಾಬ್ಲಮ್ ಇರಬಾರ್ದು. ಅದನ್ನೂ ಸಹಿತ ಕಡಿಮೆ ಮಾಡಲಿಕ್ಕೆ ಆ ಗುಣಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಉತ್ತಮವಾದ ಕಾರ್ಯಕ್ರಮವನ್ನು ಆದ ನಂತರದಲ್ಲಿ ನಾವು ಮೊನ್ನೆ ಅವರಿಗೆ ವಿದ್ಯುತ್ ಶಕ್ತಿಯ ಪ್ರಾಬ್ಲಮ್ಮು ಬರಬಾರ್ದು. ನಂತರ ನೀರಿನ ಸೌಲಭ್ಯ ಸಹ ಪರಿಪೂರ್ಣ ಒದಗಿಸ್ತಿದ್ದೀವಿ. ಅದರ ಜೊತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದ ಕಡೆ ಬೋರ್ವೆಲ್ಲು, ಸಣ್ಣ ಟ್ಯಾಂಕು ಇವರು ಸಹ ನಾವೀಗಾಗಲೇ ಒದಗಿಸ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲವೂ ನಾವು ಚರ್ಚೆ ಮಾಡಿ ಮುಂದಿನ ತಿಂಗಳು 18ನೇ ತಾರೀಕು ನಿವೇಶನವನ್ನು ನಾವು ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಬೇಕು ಅನ್ನೋ ತೀರ್ಮಾನ ತಂದು, ಅದಾದಮೇಲೆ ನಾವೀಗಾಗಲೇ ನಮ್ಮ ಚರ್ಚೆ ಬೆಂಗಳೂರಲ್ಲಿಯೂ ಇದೆ. ಕೊಡ್ತಾರೆ ಒಂದು 8-10 ದಿವಸದೊಳಗೆ, ಅಂದರೆ ಅದು ಲಾಂಗ್ ಅಲ್ಲ ಹೇಳ್ತೇವೆ. ಮೊದಲು ಕಮಿಷನರ್ ಒಂದು 5-6 ದಿವಸ ಮೊದಲಾದರೂ ಆಗ್ಬೋದು. ನಾವು 4 ಆ ತಿಂಗಳು ಏನು ಹೇಳ್ತಿದ್ವಿ 18ನೇ ತಾರೀಕು ಏನೋ ಒಳ್ಳೆ ದಿನ ಐತೆ ಅಂತ ಕೇಳ್ಕೊಂಡು ಹೇಳಿದ್ದಾರೆ 18ನೇ ತಾರೀಕು ಹೆಚ್ಚಬೇಕು ಅಂತ. ನಮ್ಮ ಇಬ್ಬರು ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿ ಮತ್ತು ಇಲಾಖೆ ಮಂತ್ರಿ ಬೈರತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡರಿಗೆ ಅವ್ರ ಗಮನಕ್ಕೆ ತಂದು ಅವ್ರ ಒಪಿನಿಯನ್ ತಗೊಂಡು ಆ ತಿಂಗಳಲ್ಲೇ ನಿವೇಶನವನ್ನು ನಾವು ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಏಜೆನ್ಸಿ, ಎಲೆಕ್ಟ್ರಾನಿಕ್ ಏಜೆನ್ಸಿ, ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಏಜೆನ್ಸಿಯಿಂದ ನಾವೀಗ ಅದನ್ನು ತಾಂತ್ರಿಕವಾಗಿ ಯಾವ ರೀತಿ ಹಂಚಬೇಕು, ಅದನ್ನು ನಾವೀಗ ಕಲಾಮಂದಿರದಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಕಲಾಮಂದಿರದಲ್ಲಿ ನಮ್ಮ ಮೀಡಿಯಾದಲ್ಲೆಲ್ಲ ಇರ್ತಾರೆ. ಅದ್ರ ಜೊತೆ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳು, ಎಲ್ಲ ಸಂಘಟನೆಕಾರರು, ಎಲ್ಲರ ಮುಂದೆ ಏನಾಗ್ತದೆ ಅದು ಪಾರದರ್ಶಕವಾಗಿ ಎಲ್ಲೂ ಸಹಿತ ಮಾಧ್ಯಮದವರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲೂ ಸಹಿತ ಸರ್ಕಾರ ಎಲ್ಲೋ ಒಂದು ಕಡೆ ಅಧ್ಯಕ್ಷರ ಕೂಚು ಇಲ್ಲ ಸರ್ಕಾರ ಅಧಿಕಾರಿಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಲೋಪದೋಷವನ್ನು ಮಾಡಿದೆ ನನ್ನ ಸಂಶಯಕ್ಕೆ ಬರ್ತದೆ. ಪಾರದರ್ಶಕವಾಗಿ ನಾವು ನಿವೇಶನ ಆಗ್ತಕ್ಕಂಥದ್ದನ್ನು ಮುಂದಿನ ತಿಂಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮಗೆ ಸುಮಾರು ಸಿಗ್ತಕ್ಕಂಥ ನಿವೇಶನ ಅಂಕಿಅಂಶಗಳನ್ನ ತೆಗೆದುಕೊಂಡು ಬಂದಿದ್ದೀವಿ. ಎಲ್ಲವೂ ಕೊಡ್ತೀವಿ.